Hello students, now I am doing one more problem on contract costing. Let's see the question. The Gujarat Engineering Company Limited undertakes large contracts on 31st December 2011 when annual accounts are prepared. The position of a bridge contract which was commenced on 1st April 2011 was as follows. Materials rupees 6 lakhs, material on hand rupees 24,000, wages rupees 7 lakhs, plant sent to site rupees 1 lakhs, wages accrued rupees 10,000. The value of work certified was rupees 14 lakh 40,000, of which rupees 10 lakh 80,000 had been received. Work finished but uncertified was rupees 40,000. The plant on site on the 31st December was rupees 80,000. The contract price was rupees 24 lakhs. Prepare contract account and show entries in the balance sheet. So ಇಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟು ಪ್ರಾಬ್ಲಮ್ ಮಾಡಿ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರೀಸನ್ನು ಶೋ ಮಾಡಿ ಅಂತೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಹಿಯರ್ ಇಟ್ ಈಸ್ ಗಿವನ್ ದಿ ನೇಮ್ ಆಫ್ ದಿ ಕಂಪನಿ, ಕಾಂಟ್ರಾಕ್ಟಿಂಗ್ ಕಂಪನಿ Gujarat Engineering Company Limited. So in solution you have to write Gujarat Engineering Company Limited contract account for the year ended 31st December 2011. So make columns like this, left side debit side, credit side, right side credit side. Okay, come to debit side. First expenses are given. ಇಲ್ಲಿ ನೋಡಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾನು ಥಿಯರಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗೆ ಹಿಂದಿನ ಒಂದು ಸಿಂಪಲ್ ಪ್ರಾಬ್ಲಮ್ ಕೂಡ ಮಾಡಿದಾಗ ನಿಮಗೆ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಗೆ ಇನ್ಕಮ್ಗಳೆಲ್ಲ ಯಾವ ರೀತಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ತೊಗೊಳ್ಳೋದು ಅಂತ ಅಲ್ಲಿ ನೋಡಿ. ಮೆಟೀರಿಯಲ್ಸ್ ರಿಲೇಟೆಡ್ ಅಂದರೆ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿರೋದಾಗಿರಲಿ, ಇಶ್ಯೂ ಮಾಡಿರೋದು, ಇವೆಲ್ಲವನ್ನು ಡೆಬಿಟ್ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಮೆಟೀರಿಯಲ್ಗೆ ಸಂಬಂಧಪಟ್ಟಂಗೆ ಒಂದೇ ಐಟಮ್ ಕೊಟ್ಟಿದ್ದಾನೆ, ಮೆಟೀರಿಯಲ್ಸ್. ಹಿಯರ್ ರೈಟ್ 2 ಮೆಟೀರಿಯಲ್ಸ್ rupees 6 lakhs. ಹಾಗೆ ಮೆಟೀರಿಯಲ್ ಆನ್ ಹ್ಯಾಂಡ್ ಅಂದರೆ ಇದು ಇನ್ಕಮ್, ಆಲ್ರೆಡಿ ಮೆಟೀರಿಯಲ್ ಅಲ್ಲೇ ಇರುವಂಥದ್ದು. ಸೊ ಅದರಿಂದ ಇದು ಎಕ್ಸ್ಪೆನ್ಸಸ್ ಅಲ್ಲ. ನೆಕ್ಸ್ಟ್ ವೇಜಸ್ 7 lakh. ಹಾಗೆ ವೇಜಸ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಏನು ಎಕ್ರೋಲ್ ಇನ್ಕಮ್ ಎಕ್ರೋಲ್ ವೇಜಸ್ ಏನಾರು ಇದೆಯಾ ನೋಡಿ. ವೇಜಸ್ ಎಕ್ರೋಡ್ 10,000 ಅಂತ ಕೊಟ್ಟಿದ್ದಾರೆ. ಸೊ ವೇಜಸ್ ಎಕ್ರೂಡ್ ಅಂದರೆ ಇದು ಆ್ಯಡೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ, ಅಂದರೆ ಕಾಲಾವಧಿಯಲ್ಲಿ ಅದು ಪಡುವಂತಹ ಒಂದು ವೇಜಸ್. ಸೊ ಅದರಿಂದ ಅದನ್ನು ಆ್ಯಡ್ ಮಾಡಬೇಕು. ಸೊ ಹಿಯರ್ ರೈಟ್ 2 ವೇಜಸ್ 7 lakh ಪರ್ಟಿಕ್ಯುಲರ್ ಕಾಲಮಲ್ಲಿ, ಬರೀ ಇನ್ನರ್ ಕಾಲಮಲ್ಲಿ ಆ್ಯಡ್ ವೇಜಸ್ ಎಕ್ರೂಡ್ 10,000, ಟೋಟಲ್ ಈಸ್ rupees 7,10,000. ಸೊ ಹಾಗೆ ನೆಕ್ಸ್ಟ್ ಪ್ಲ್ಯಾಂಟ್ ಸೆಂಟ್ ಟು ಸೈಟ್ rupees 1 lakh. ಸೊ ಬೇರೆ 2 ಪ್ಲ್ಯಾಂಟ್ ಸೆಂಟ್ ಟು ಸೈಟ್ rupees 1 lakh. ಹಾಗೆ ನೆಕ್ಸ್ಟ್ ಮೆಟೀರಿಯಲ್ ಆನ್ ಹ್ಯಾಂಡ್, ಕಮ್ ಟು ಕ್ರೆಡಿಟ್ ಸೈಡ್, ಕ್ರೆಡಿಟ್ ಮಾಡಿ, ಕ್ರೆಡಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್ ಬೈ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ rupees 24,000. ಹಾಗೆ ನೆಕ್ಸ್ಟ್ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಇಷ್ಟ ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ನೋಡಿ, ಇಲ್ಲಿ ದಿ ಪ್ಲ್ಯಾಂಟ್ ಆನ್ ಸೈಟ್ ಆನ್ 31st December ವಾಸ್ rupees 80,000. ಎಟ್ ದಿ ಎಂಡ್ ಆಫ್ ದಿ ಕಾಂಟ್ರಾಕ್ಟಿಂಗ್ ಪೀರಿಯಡ್ 31st December ಅಂದಾಗ ಅಲ್ಲಿ ಉಳ್ಕೊಂಡಿರುವಂತಹ ಪ್ಲ್ಯಾಂಟ್ ಅದು ಎಕ್ಸ್ಪೆನ್ಸಸ್ ಆಗಲ್ಲ. ಸೊ ಅದರಿಂದ ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ rupees 80,000 ಬೈ ಪ್ಲ್ಯಾಂಟ್ ಎಟ್ ಸೈಟ್ rupees 80,000. ಸೊ ಟೋಟಲ್ ಮಾಡಿ, ನೋ ಅದರ್ ಐಟಮ್ಸ್. ಸೊ ಹಾಗೆ ಫಸ್ಟ್ ಡೆಬಿಟ್ ಸೈಡಲ್ಲಿ ಟೋಟಲ್ ಮಾಡಿದಾಗ 14,10,000. ಅದನ್ನೇ ಕ್ರೆಡಿಟ್ ಸೈಡಲ್ಲಿ ಬರೆದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ 13,06,000 ಬರುತ್ತೆ. ಅದು ಬ್ಯಾಲೆನ್ಸಿಂಗ್ ಫಿಗರ್. ಇದನ್ನು ಬೈ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು, ಬೈ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿ ಡೌನ್. ಸೊ ಇಲ್ಲಿ ಕ್ಯಾರಿ ಡೌನ್ ಮಾಡಿರೋದನ್ನು ನೆಕ್ಸ್ಟ್ ಇಯರ್ಗೆ, ನೆಕ್ಸ್ಟ್ ಡೆಬಿಟ್ ಸೈಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಟು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ 13,06,000. ಹಾಗೆ ನೆಕ್ಸ್ಟ್ ಕ್ರೆಡಿಟ್ಗೆ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಹೇಳಿದೆ, ವರ್ಕ್ ಇನ್ ಪ್ರೋಗ್ರೆಸ್ includes both work certified and work uncertified. Here it is given work certified was rupees 14,40,000 and work finished but uncertified was rupees 40,000. So right here work certified 14,40,000, work uncertified 40,000, total 14,80,000. ಸೊ ಇದೇ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇರೋದ್ರಿಂದ
ಇಲ್ಲಿ ಟೋಟಲ್ ಮಾಡಿ 14,80,000. ಕಮ್ ಟು ಡೆಬಿಟ್ ಸೈಡ್ 14,80,000. ಇಲ್ಲಿ ಆಲ್ರೆಡಿ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ 13,06,000 ಅಂತ ಬರ್ಕೊಂಡಿದ್ದೀವಿ. ಅಲ್ಲಿ ನೋಡಿ ನಾನು ಹೇಳಿದ್ದೆ ನೋಷ್ನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವೀಗ. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನೋಷ್ನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರೀವಿಯಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಥಿಯರಿಯನ್ನು. ಅದರಲ್ಲಿ ನೋಷ್ನಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಏನು ಹೇಳಿದೆ, ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಟು ದಿ ಡೇಟ್ ಅಂತ, ಆರ್ ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಟು ದಿ ಡೇಟ್. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ 14,80,000 ಮೈನಸ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಟು ದಿ ಡೇಟ್ ಈಸ್ 13,06,000. ಮೈನಸ್ ಮಾಡಿದಾಗ ಬರುವ ವ್ಯಾಲ್ಯೂ ಏನಿದೆ 1,74,000. ಕ್ಯಾಲ್ಕುಲೇಟರ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ನಾನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರೆದಿರೋದನ್ನು ಮತ್ತೆ ನಿಮಗೆ ಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಇಲ್ಲಿ 14,80,000 ಮೈನಸ್ 13,06,000 ಮಾಡಿದಾಗ ನಮಗೆ 1,74,000 ಬರುತ್ತೆ ನೋಷ್ನಲ್ ಪ್ರಾಫಿಟ್. ಸೊ ಆ ನೋಷ್ನಲ್ ಪ್ರಾಫಿಟನ್ನು ನಾವು ಇವಾಗ ಇದೊಂದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್, ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ 3 ಕೇಸಸ್ ಇದೆ. ಸೊ ಅದರಲ್ಲಿ ಎರಡನೇ ಕೇಸು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ದಾಗ ದೇರ್ ಆರ್ ಸಮ್ ಜನರಲ್ ಪ್ರಿನ್ಸಿಪಲ್ಸ್, 4 ಜನರಲ್ ಪ್ರಿನ್ಸಿಪಲ್ಸ್. ಇನ್ ದಟ್ ಯಾವ ಪ್ರಿನ್ಸಿಪಲ್ ಇದಕ್ಕೆ ಅಪ್ಲೈ ಆಗುತ್ತೆ ಅಂತೇಳಿ ನೋಡ್ಕೋಬೇಕು. ಸೊ ಯಾವ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ಅಂದರೆ ನಾನು ಹೇಳಿದ್ದೆ ಅಲ್ಲಿ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೆ ಥಿಯರಿ. ಅದಕ್ಕೆ ಥಿಯರಿನ ಚಂದ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಥಿಯರಿನ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆ ಪ್ರಿನ್ಸಿಪಲಲ್ಲಿ ನೋಷ್ನಲ್ ಪ್ರಾಫಿಟನ್ನು ಹೇಗೆ ನಾವು ಇದಕ್ಕೆ ಇಲ್ಲಿ ಟ್ರೀಟ್ ಮಾಡ್ತೀವಿ ಅಂತಂದರೆ, ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ ಹಾಫ್ ಆರ್ when work certified is half or more than half of the contract price. When work certified is to 14,40,000. when work certified is half or more than half of the contract price. contract price ನ ಅರ್ಧಕ್ಕಿಂತ ಹೆಚ್ಚಿದ್ರೆ, ಅರ್ಧಕ್ಕೆ ಸಮನಾಗಿದ್ದರೆ ಅಥವಾ ಅರ್ಧಕ್ಕಿಂತ ಹೆಚ್ಚಿದ್ರೆ we have to apply the formula ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಹಾಗೆ ಇಲ್ಲಿ ನೋಡಿ ವರ್ಕ್ ಸರ್ಟಿಫೈಡ್ ಈಸ್ 14,40,000. ಕಾಂಟ್ರಾಕ್ಟ್ ಪ್ರೈಸ್ ಇಲ್ಲಿ ನೋಡಿ 24 lakhs ಇದೆ. ಸೊ 24 lakhs ಹಾಫ್ ಅಂದಾಗ 12 lakhs. ಸೊ ಆ 12 lakhsನ್ನು ಇಲ್ಲಿ ನಾನು ನೋಟ್ ಮಾಡಿದ್ದೀನಿ, ಅದನ್ನು ಒಂದು ಸಲ ನೋಡಿ. ನೋಟಲ್ಲಿ ನೋಡಿ, ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ rupees 24 lakh. The value of work certified was rupees 14,40,000. It is more than half of the contract price. So 2/3 of notional profit in proportion to work certified and cash received is transferred to P&L account, and the balance of notional profit is carried forward as reserve ಅಂತ ನೋಟ್ ಬರಿಬೇಕು ನೀವು. ಸೊ ಹಾಗೆ ಇಲ್ಲಿಗ ಅದೇ ಥರ ತಗೊಳ್ಳಿ. ನೋಷನಲ್ ಪ್ರಾಫಿಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೆ ಬರೋ ವ್ಯಾಲ್ಯೂ 1,74,000 ಇಂಟು ಆ ಒಂದು ಫಾರ್ಮುಲಾ ಇಲ್ಲಿ ನೋಡಿ, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು CR ಅಂದರೆ ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್, 2/3 ಇಂಟು ಕ್ಯಾಶ್ ರಿಸೀವ್ 10,80,000. 10,80,000 ಹಿಯರ್ ಇಟ್ ಈಸ್ ಗಿವನ್. ಇಲ್ಲಿ ನೋಡಿ ವರ್ಕ್ ಸರ್ಟಿಫೈಡ್ ವಾಸ್ rupees 14,40,000, ಆಫ್ ವಿಚ್ rupees 10,80,000 ಹ್ಯಾಡ್ ಬಿನ್ ರಿಸೀವ್ಡ್ ಆ್ಯಸ್ ಅ ಕ್ಯಾಶ್ ಅಂತ. ಸೊ ಆಗ ಇಲ್ಲಿ ಕ್ಯಾಶ್ ರಿಸೀವ್ 10,80,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 14,40,000 ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 87,000 rupees ಬರುತ್ತೆ. ಸೊ ಇದನ್ನು ನಾವು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಆಮೇಲೆ 1,74,000 ಮೈನಸ್ 84,000 ಅಂತ ಮಾಡಿದಾಗ ನಮಗೆ ರಿಮೈನಿಂಗ್ ಉಳ್ಕೊಂಡಿರುವಂತಹ ವ್ಯಾಲ್ಯೂ 87,000. ಸೊ ಅಲ್ಲಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಸರ್ವ್ಸಲ್ಲಿ ನಾವು ಹೇಗೆ ತಗೊಳ್ತೇವೆ ಅಂದರೆ 1,74,000 ಮೈನಸ್ 87,000 ಅಂತ ಮಾಡಿದಾಗ ಅಲ್ಲಿ ನೋಡಿ 1,74,000 ಮೈನಸ್ 87,000 ಮಾಡಿದಾಗ ನಮಗೆ ರಿಮೈನಿಂಗ್ ವ್ಯಾಲ್ಯೂ 87,000 ಇರುತ್ತೆ. ಅದನ್ನು ಕೂಡ ನಾವು ಅದನ್ನು ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಷ್ಟು ನೋಷನಲ್ ಪ್ರಾಫಿಟನ್ನು ಹೇಗೆ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ. ಸೊ ಅದನ್ನು ನೆಕ್ಸ್ಟ್ ಇಯರ್ಗೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2011. ಸೊ ನೆಕ್ಸ್ಟ್ ಇಯರ್ 2012 January 1st ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಬೈ
ಇಲ್ಲಿ ಏನು ಔಟ್ಸ್ಟ್ಯಾಂಡಿಂಗ್ ಅಥವಾ ಎಕ್ರೂಡ್ ಇನ್ಕಮ್ ಏನಾದರೂ ಇದ್ದರೆ ಎಕ್ರೂಡ್ ವೇಜಸ್ ಏನಾದರೂ ಇದ್ದರೆ ಅದನ್ನು ಇಲ್ಲಿಗೆ ಕ್ಯಾರಿ ಫಾರ್ವರ್ಡ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಬೈ ವೇಜಸ್ ಎಕ್ರೂಡ್ 10,000 ಆ್ಯಂಡ್ ರಿಸರ್ವನ್ನು ನೆಕ್ಸ್ಟ್ ಇಯರ್ಗೆ ತಗೊಳ್ತೀರಾ. ಬೈ ರಿಸರ್ವ್ಸ್ 87,000. ಹಾಗೆ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಡೆಬಿಟ್ ಮಾಡ್ತೀರಾ. 2012 January 1 ಟು ವರ್ಕ್ ಇನ್ ಪ್ರೋಗ್ರೆಸ್ 14,80,000 ಆ್ಯಂಡ್ ಪ್ಲಾಂಟೆಡ್ ಸೈಟ್ ಇಲ್ಲಿ ಇದು ನೆಕ್ಸ್ಟ್ ಇಯರ್ಗೆ ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ, ಸೊ ಡೆಬಿಟ್ ಆಗುತ್ತೆ. ಮೆಟೀರಿಯಲ್ ಆನ್ ಹ್ಯಾಂಡ್ ಆ್ಯಂಡ್ ಪ್ಲಾಂಟೆಡ್ ಸೈಟ್ 24,000 ಆ್ಯಂಡ್ 80,000 ನೆಕ್ಸ್ಟ್ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಸೊ ಇಷ್ಟೇ, ಇದು ಕಾಂಟ್ರಾಕ್ಟ್ ಅಕೌಂಟ್. ಈ ಒಂದು ಗುಜರಾತ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ನ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಮಾಡಿ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ತಗೊಂಡು ಅಲ್ಲಿ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ರೀತಿ P&L ಅಕೌಂಟಿಗೆ ಮತ್ತು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಇಲ್ಲಿ ಮಾಡಿದ್ದೇವೆ. ಸೊ ಈಗ ನೆಕ್ಸ್ಟ್ ಅಲ್ಲಿ ಏನು ಕೇಳಿದ್ದಾನೆ, ಕಾಂಟ್ರಾಕ್ಟ್ ಅಕೌಂಟ್ ಮುಗೀತು ಆ್ಯಂಡ್ ಶೋ ಎಂಟ್ರೀಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾನೆ. ಈಗ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ, ನಿಮಗೆ ಆಲ್ರೆಡಿ ಗೊತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಸೇಮ್ 31st December 2011, ಲೆಫ್ಟ್ ಸೈಡ್ ಲಯಬಿಲಿಟೀಸ, ರೈಟ್ ಸೈಡ್ ಅಸೆಟ್ಸ, ಗೊತ್ತು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್. ಸೊ ಈ ರೀತಿ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಆ ಒಂದು ಆರ್ಡರ್ ಫುಲ್ ಕಂಪ್ಲೀಟ್ ಟ್ರಯಲ್ ಬ್ಯಾಲೆನ್ಸ್ ಕೊಡದೇ ಇರೋದ್ರಿಂದ ಏನು ಐಟಮ್ಸ್ ಇದನ್ನು ಮಾತ್ರ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಮ್ ಟು ಅಸೆಟ್ ಸೈಡ್, ವರ್ಕ್ ಇನ್ ಪ್ರೋಗ್ರೆಸ್ ಈಸ್ ಒನ್ ಆಫ್ ದಿ ಅಸೆಟ್. ಸೊ ದಟ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ an asset. ವರ್ಕ್ ಇನ್ ಪ್ರೋಗ್ರೆಸ್ ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ 14,80,000. ರಿಸರ್ವನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಿಂದ ಲೆಸ್ ಮಾಡಬೇಕು. ಲೆಸ್ ರಿಸರ್ವ್ 87,000 ಆ್ಯಂಡ್ ಕ್ಯಾಶ್ ರಿಸೀವ್ ಮಾಡಿರೋದನ್ನು ಮತ್ತು ವರ್ಕ್ ರಿಸರ್ವನ್ನು ನಾವು ಲೆಸ್ ಮಾಡ್ತೇವೆ. ನೋಡಿಲಿ, ಕ್ಯಾಶ್ ರಿಸೀವ್ ಮಾಡಿರೋದು ಆಫ್ ವಿಚ್ 10,80,000 ವರ್ಕ್ ಸರ್ಟಿಫೈಡಲ್ಲಿ 10,80,000 ಕ್ಯಾಶ್ ರಿಸೀವ್ ಮಾಡಿದ್ದಾರೆ. ಹಾಗೆ ರಿಸರ್ವ್ ಉಳ್ಕೊಂಡಿರೋದು, ರಿಸರ್ವ್ ಅಂದರೆ ಫ್ಯೂಚರ್ ಕಾಂಟಿಂಜೆನ್ಸಿಗೆ ನೆಕ್ಸ್ಟ್ ಅದನ್ನು ಬಳಸುವಂಥದ್ದು ರಿಸರ್ವ್ ಅಮೌಂಟ್ 87,000. ಇವೆರಡನ್ನು ನಾವು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸಿಂದ ಟೋಟಲ್ ಮಾಡಿ ಲೆಸ್ ಮಾಡ್ತೀರ. 11,67,000. 14,80,000 ಇದನ್ನು ಮೈನಸ್ ಮಾಡಿದ್ರೆ 3,13,000. ಹಾಗೆ ಪ್ಲ್ಯಾಂಟ್ ಆನ್ ಸೈಟ್ ಆ್ಯಂಡ್ ಮೆಟೀರಿಯಲ್ ಆನ್ ಹ್ಯಾಂಡ್ ಏನು ಡೆಬಿಟ್ ಮಾಡಿದ್ವಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಲಾಸ್ಟಿಗೆ ನೆಕ್ಸ್ಟ್ ಇಯರ್ಗೆ ಡೆಬಿಟ್ ಮಾಡಿರುವಂತಹ ಒಂದು ವ್ಯಾಲ್ಯೂ ಪ್ಲ್ಯಾಂಟ್ ಆನ್ ಸೈಟ್ ಆ್ಯಂಡ್ ಮೆಟೀರಿಯಲ್ ಆನ್ ಹ್ಯಾಂಡನ್ನು ಅಸೆಟ್ ಆಗಿ ಟ್ರೀಟ್ ಮಾಡ್ತೀವಿ. ಹಾಗೆ ಕಮ್ ಟು ಲಯಬಿಲಿಟಿ ಸೈಡ್, ಔಟ್ಸ್ಟ್ಯಾಂಡಿಂಗ್ ಆರ್ ಅಕ್ರೂಡ್ ವೇಜಸ್ ಏನಿದೆ ಅದನ್ನು ನಾವು ತೊಗೊಳ್ತೀವಿ. ಔಟ್ಸ್ಟ್ಯಾಂಡಿಂಗಲ್ಲಿ ಇಲ್ಲಿ ಅಕ್ರೂಡ್ ವೇಜಸ್ 10,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಫಿಟನ್ನು ನಾವು ಲಯಬಿಲಿಟಿ ಸೈಡಿಗೆ ತಗೊಳ್ಳುವಂಥದ್ದು 87,000. ಸೊ ಇದೊಂದು ಇನ್ಕಂಪ್ಲೀಟ್ ಟ್ರಯಲ್ ಬ್ಯಾಲೆನ್ಸ್ ನ ಬೇಸ್ ಮೇಲೆ ಪ್ರಿಪೇರ್ ಮಾಡಿರುವಂಥ ಬ್ಯಾಲೆನ್ಸ್ ಶೀಟ್ ಆಗಿರೋದ್ರಿಂದ ಜಸ್ಟ್ ಐಟಮ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡಿ ಅಂತ ಹೇಳಿದ್ದಕ್ಕೆ ಈ ರೀತಿ ನಾವು ಶೋ ಮಾಡ್ತೀವಿ. ಸೊ ಅದರಿಂದ ಅಲ್ಲಿ ಟ್ಯಾಲಿ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ ನೋಟ್ ನಿಮಗೆ ನಾನು ಆಲ್ರೆಡಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಟ್ ಒಂದ್ಸಲ ರೆಫರ್ ಮಾಡಿ. ನೋಟ್ ಯಾವ ರೀತಿ ನಾವು ನೋಷನಲ್ ಪ್ರಾಫಿಟನ್ನು ಟ್ರೀಟ್ ಮಾಡಿದ್ದೀವಿ ಅಂದರೆ ಇನ್ ದಿ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ದಿಸ್ ಈಸ್ ಒನ್ ಆಫ್ ದಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ದಟ್ ಇನ್ ದಿ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ದಿ ಪ್ರಾಫಿಟ್ ಈಸ್ ನೋನ್ ಆ್ಯಸ್ ನೋಷನಲ್ ಪ್ರಾಫಿಟ್. ಸೊ ನೋಷನಲ್ ಪ್ರಾಫಿಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಸ್ ಈಕ್ವಲ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್. ನಾನು ಇಲ್ಲಿ ಹೇಳಿದ್ದೆ ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ನೋಷನಲ್ ಪ್ರಾಫಿಟ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ 14,80,000 ಮೈನಸ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್ 13,06,000 ಮೈನಸ್ ಮಾಡಿದಾಗ ನಮಗೆ ಬರುವ ವ್ಯಾಲ್ಯೂ ಏನು 1,74,000. ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ಹಾಗೆ ಇಲ್ಲಿ ನೋಷನಲ್ ಪ್ರಾಫಿಟ್ 1,74,000. ಸೊ ಕಾಂಟ್ರಾಕ್ಟ್ ಪ್ರೈಸ್ ವಾಸ್, ಇದನ್ನ ಆಲ್ರೆಡಿ ಆಗಲೇ ಹೇಳಿದೆ, rupees 24 lakh. The value of work certified was rupees 14,40,000. It is more than half of the contract price, so that 2/3 of notional profit in proportion to work certified and cash received is transferred to P&L account, and the remaining balance to be transferred to or carry forward as a reserve ಅಂತೇಳಿ ಹೇಳ್ಬೋದು. ಎರಡನೇ ನೋಟ್ ನೋಡಿ, ಶೋ ದಿ ರಿಲೆವೆಂಟ್ ಎಂಟ್ರೀಸ್ ಇನ್ ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಶೋ ಹೌ the assets and liabilities relating to this contract will be shown in the balance sheet. So ನೋಡಿ ಈ ಥರ. ಹಾಗೆ as the complete trial balance of the contract is not given, a complete balance sheet cannot be prepared. ಸೊ ಅದರಿಂದ ಆ ಒಂದು ನೋಟನ್ನು ನೀವು ಬರೀರಿ. ಸೊ ಇಷ್ಟು ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಇದೇ ಟೈಪಲ್ಲಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅಡ್ಜಸ್ಟ್ಮೆಂಟ್ಸ್ ಸೇರಿಸಿ ಅಥವಾ ಇದೇ ರೀತಿಯಲ್ಲಿ ಸಿಮಿಲರ್ ಪ್ರಾಬ್ಲಮ್ಸು ಈಗಿಂತ ಇನ್ನೂ ಒಂದು ಸ್ವಲ್ಪ ಅಂದರೆ 2 year ಡಬಲ್ ಇಯರ್ ಕಾಂಟ್ರಾಕ್ಟ್
ಪ್ರಾಜೆಕ್ಟ್ಸನ್ನು ಕೊಡ್ತಾರೆ ಡಬಲ್ ಇಯರ್ಗೆ, ಅಥವಾ 2-3 ರೀತಿಯ ಪ್ರಾಜೆಕ್ಟ್ಸ್ ಅಥವಾ ಕಾಂಟ್ರಾಕ್ಟ್ಸ್ ಮೇಲೆ ಆ ಒಂದು ಪ್ರಾಬ್ಲಮ್ಸನ್ನು ಕೊಡ್ತಾರೆ. ಸೊ ಇದೇ ರೀತಿಯಲ್ಲೇ ಇರುತ್ತೆ. ಅಲ್ಲಿ ನೀವು ಮೇಯ್ನಾಗಿ ಆ ಪ್ರಿನ್ಸಿಪಲ್ಸ್, ಆ 3 ಕೇಸ್ಗಳು ಅಂದರೆ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರುವಂಥದ್ದು, ಅಂದರೆ ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಆ್ಯಂಡ್ ಕಂಪ್ಲೀಟೆಡ್ ವಿತಿನ್ 1 ಅಕೌಂಟಿಂಗ್ ಪೀರಿಯಡ್ ಅಂತಿದ್ದಾಗ ಫುಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದೆ. ಎರಡನೇ ಕೇಸ್, ಇನ್ ದಿ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಯಾವ ರೀತಿ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್ ಎರಡು ಡಿಫ್ರೆನ್ಷಿಯೇಟ್ ಮಾಡಿ ಬಂದಿರೋ ಎಲ್ಲ ನೋಷನಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಆ ನೋಷನಲ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಆನ್ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್, ಆನ್ ದಿ ಬೇಸಿಸ್ ಆಫ್ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್. ಅದರ ಪ್ರಿನ್ಸಿಪಲ್ಸನ್ನು ನಾನು ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಅದನ್ನು ಒಂದು ಸಲ ನೋಡಿ. ಆ ರೀತಿ ಅದನ್ನ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಇದರಲ್ಲಿ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮನ್ನು ಈಸಿಯಾಗಿ ಮಾಡಬಹುದು. ಥ್ಯಾಂಕ್ ಯು.